ಆಶ್ರಯ ಟಿವಿಯನ್ನು ವೀಕ್ಷಿಸುತ್ತಿರುವಂಥ ನಮ್ಮೆಲ್ಲ ಆತ್ಮೀಯ ವೀಕ್ಷಕರನ್ನ ಪ್ರಭು ಯೇಸುವಿನ ನಾಮದಲ್ಲಿ ಸ್ವಾಗತವನ್ನು ಮಾಡುತ್ತಿದ್ದೇನೆ. ಈ ಒಂದು ಸುಂದರವಾದ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಹೌದು ಪ್ರಿಯರೇ, ಇದು ನನ್ನ ಹಾಡು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಆರಾಧನಾ ನಾಯಕನೊಂದಿಗೆ ನಿಮ್ಮನ್ನು ಭೇಟಿಯಾಗುವಂತೆ ದೇವರು ಸಹಾಯ ಮಾಡಿದ್ದೇನೆ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂಥ ನಿಮಗೆಲ್ಲ ಪ್ರಭು ಯೇಸುವಿನಲ್ಲಿ ವಂದನೆ ಸಲ್ಲಿಸುತ್ತಾ ಬನ್ನಿ, ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಆಶ್ರಯ ತಂಡದ ಪರವಾಗಿ ನಮ್ಮ ಮಧ್ಯದಲ್ಲಿರುವಂಥ ಬ್ರದರ್ ದರ್ಶನ್ ಅವರನ್ನು ಇದು ನನ್ನ ಹಾಡು ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡುವ. ಸ್ವಾಗತ ಬ್ರದರ್, ಸುಸ್ವಾಗತ. ತುಂಬ ಸಂತೋಷ ಆಗ್ತಾ ಇದೆ. ಕನ್ನಡದಲ್ಲಿ ಮತ್ತೊಬ್ಬ ಆರಾಧನಾ ನಾಯಕ, ತುಂಬ ಹಳೆ ಟೈಮಲ್ಲಿ ಬಂದಿದ್ದೀರಾ, ಈಗ ನಮಗೆ ಸಿಗ್ತಾ ಇದ್ದೀರಾ ನೀವು. ದೇವರಿಗೆ ಸ್ತೋತ್ರ. ನಿಮ್ಮ ಹಾಡು ನಾನು ಕೇಳಿದ್ದೀನಿ, ಎಕ್ದಮ್ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ನೀವು ಸಡನ್ಲಿ ದೇವರ ಒಂದು ಚಿತ್ತ ಇರಬೇಕು ನಮಗೆ. ನೀವು ಫೇಸ್ಬುಕ್ಕಲ್ಲಿ ಸಿಕ್ಕಿದ್ರಿ, ಕಾಂಟ್ಯಾಕ್ಟ್ ಆದ್ರಿ, ಆಮೇಲೆ ಗೊತ್ತು ನನಗೆ ನೀವು ಅದು CD ಮಾಡಿದ್ದೀರಾ ಅಂತ. ನನಗೆ ತುಂಬ ಖುಷಿ ಆಯಿತು. ಬ್ರದರ್, ಹೇಗೆ ಪ್ರಾರಂಭ ಆಯಿತು ಬ್ರದರ್ ಇದು ಪಯಣ? ಯಾಕಂದರೆ ನೀವು ಫಸ್ಟ್ CD ನೀವು ಮಾಡಿ 2014ಕ್ಕೆ ನೀವು ಮಾಡಿದ್ದೀರ. ಹೌದು ಅಲ್ಲ, ನಿಮ್ಮ ಚಿಕ್ಕ ಪ್ರಾಯದಲ್ಲಿ ದೇವರು ಈ ಒಂದು ಕೃಪೆಯನ್ನು ಕೊಟ್ಟಿದ್ದೇನೆ. ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಯಾಕಂದರೆ ಕನ್ನಡದಲ್ಲಿ ಇದೊಂದು ದಿನ ಇತ್ತು, ಅನೇಕ CDಗಳನ್ನು ಭಾಷಾಂತರ ಮಾಡಿ ನಾವು ಹಾಡ್ತಾ ಇದ್ವಿ. ದೇವರಿಗೆ ಸ್ತೋತ್ರ. ಈ ದಿನಮಾನಗಳಲ್ಲಿ ನಮ್ಮ ಕನ್ನಡದವರಾದಂಥ ಎಷ್ಟೋ ಯವನಸ್ಥರನ್ನು ದೇವರು ಎಬ್ಬಿಸಿ ಅನೇಕ ಹೊಸ ಹಾಡುಗಳನ್ನು ಹಾಡುವಂತೆ, ಆರಾಧನೆ ಮಾಡುವಂತೆ ದೇವರು ಸಹಾಯ ಮಾಡಿದ್ದಾನೆ. ಬ್ರದರ್, ನಿಮಗೆ ಚಿಕ್ಕ ಪ್ರಾಯದಿಂದ ಮ್ಯೂಸಿಕ್ನ ಬಗ್ಗೆ ತುಂಬ ಇಂಟ್ರೆಸ್ಟ್, ಅಥವಾ ಕುಟುಂಬದಲ್ಲಿ ಯಾರಾದರೂ ಹಾಗೆ ಬಂತ, ಅಥವಾ ಹೇಗೆ ನಿಮಗೆ ಇದು ಪ್ರೇರೇಪಣೆ ಆಯಿತು ಬ್ರದರ್ ದೇವರ ಬಗ್ಗೆ ಹಾಡು ಬರೀಬೇಕು, ದೇವರಿಗಾಗಿ ಹಾಡಬೇಕಂತ? ಹೇಗೆ ಪ್ರಾರಂಭ ಆಯಿತು ಬ್ರದರ್? ಇದು ಪ್ರಾರಂಭವಾಗಿತ್ತು ಹೇಗೆ ಅಂದರೆ, ನಾನು ಸ್ಟಾರ್ಟಿಂಗು ರಕ್ಷಣೆ ದೇವರು ತಿಳ್ಕೊಂಡ್ಮೇಲೆ ನಾನು ದೇವ್ರ ಸಮ್ಮುಖಕ್ಕೆ ಜಾಸ್ತಿ ಸಮಯವನ್ನು ಕೊಡ್ತಾ ಇದ್ದೆ. ನಾನು ಚಿಕ್ಕ ವಯಸ್ಸಲ್ಲಿರುವಾಗ, ನಾನು 8th ಸ್ಟ್ಯಾಂಡರ್ಡ್ ಓದುವಾಗ ನಾನು ದೇವ್ರನ್ನ ಬಿಲೀವ್ ಮಾಡಿದ್ದು, ನಂಬಿಕೆ ಬಂದಿತ್ತು ತಾಯಿ ಮೂಲಕ. ಮಾಡುವಾಗ ನಂದು ಪ್ರಾಯರು ದೇವರು ಎಲ್ಲ ವಿಷಯದಲ್ಲೂ ದೇವರು ಅನ್ನೋ ಟೈಮಲ್ಲಿ ಆವಾಗ ದೇವರ ಆತ್ಮ ಮಾತಾಡೋಕ್ಕೆ ಪ್ರಾರಂಭ ಮಾಡ್ದೆ ನನ್ನೊಳಗೆ. ಅದು ನನಗೆ ಗೊತ್ತಿಲ್ಲ ದೇವರ ಆತ್ಮ ಮಾತಾಡ್ತಾ ಇದ್ದಾನ ಇಲ್ಲ ನಾನೇ ಆಲೋಚನೆ ಮಾಡ್ಕೊಂತ ಇದ್ದೀನಿ, ನಿಮ್ಮ ಸ್ವಂತ ಆಲೋಚನೆ ಸ್ವಂತ ಆಲೋಚನೆನಾ ಅಂತ. ಆವಾಗ ಒಂದು ದಿವಸ ನಾನು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ, ಚರ್ಚಿಂದನೂ ಅನಿಸ್ತದೆ, ನಡ್ಕೊಂಡು ಹೋಗುವಾಗ ಅನಿಸ್ತದೆ. ಆವಾಗ ನನಗೆ ಹೃದಯದಲ್ಲಿ ಮಾತಾಡ್ತಾ ಇದ್ದಾರೆ, ನೀನು ಹಾಡು ಬರಿ, ನಾನು ಅದನ್ನು ಕರ್ನಾಟಕದಲ್ಲಿ ಉಪಯೋಗಿಸ್ತೀನಿ ಅಂತ. ನಾನು ಇದೇನಿದು, ನನ್ನ ಮನ್ಸು ಯಾಕೆ ಹಿಂಗೆ ಹೇಳ್ತಾ ಇದೆ ಅಂತ ನನಗೆ ಆ ಥರ. ಆದರೆ ಅದು ದೇವ್ರ ಆತ್ಮ ಮಾತಾಡ್ತಾ ಇರೋದು, ನನ್ನ ಆಲೋಚನೆ ನನ್ನ ಮನಸ್ಸು ಹೇಳ್ತಾ ಇರೋದು ಅಂತ. ಇಲ್ಲ ನನ್ನ ಮನಸ್ಸೇ ಸ್ವಲ್ಪ ಸುಮ್ಮನೆ ಇರು, ಎಂತೆಂಥೋ ದೊಡ್ಡ ಪಾಸ್ಟರ್ಸ್ ಇದ್ದಾರೆ, ಅವರು ಬರೀಲಿ, ಅವರೇ ಆಡ್ಲಿ ಅಂತ ನಂದಿ ಆಲೋಚನೆ. ನನಗೇನಂದ್ರೆ, ನನಗೆ ಸೇವೆಗೆ ಬರ್ಬೇಕಂದ್ರೆ ನನಗೆ ಒಂಥರ ಇರಿಟೇಷನ್ ಆಗೋದು. ಸೇವೆನಾ ಬೇಡ, ತುಂಬಾ ಕಷ್ಟ, ಕಣ್ಣೀರು, ಫಾಸ್ಟ್ಗಳು ಹೇಳ್ತಾ ಇರ್ತಾರಲ್ಲ, ಕಷ್ಟ ಅನ್ನೋ ಟೈಮಲ್ಲಿ ನನಗೆ ಬೇಡ, ಯಾವ್ದಾನ ಒಂದು ಅಧಿಕಾರಿ ಏನಾಗೋಣಂತ. ನನಗೆ ಚಿಕ್ಕ ವಯಸ್ಸಿಂದ IAS ಅಧಿಕಾರಿ ಆಗ್ಬೇಕಂತ ಆಸೆ ಇತ್ತು. ಹಂಗೆ ಆ ಆಸೆಯಲ್ಲಿ ನಾನು ಹೋಗಿದೆ. ಓಕೆ, ಒಂದು IAS ಅಧಿಕಾರಿ ಆಗ್ಬಿಟ್ಟು ಒಂದು ಬಡವ್ರನ್ನ ದೇವ್ರ ಮೂಲಕ ಒಂದು ಸಂಧಿಸ್ಬಿಟ್ಟು ಅವರಿಗೆ ಸಹಾಯ ಮಾಡೋಣ, ಈ ತರ ಹೋಗೋಣ ಅಂತ ಆಲೋಚನೆ ಇಟ್ಕೊಂಡಿದ್ದೆ. ಆದ್ರೆ ದೇವ್ರ ಆತ್ಮನು ಅವರೊಂದು ಆಲೋಚನೆ ಆಮೇಲೆ ತುಂಬಾ ಪ್ರೇರೇಪಣೆ ಆಗ್ತಾ ಇತ್ತು. ಬರೀ ನಾನು ಮಾಡ್ತೀನಿ ಅಂತ. ಅಯ್ಯೋ ದೇವ್ರೇ, ದೊಡ್ಡ ಸೇವಕರು ಇದ್ದಾರೆ, ಅವ್ರ ಮಧ್ಯದಲ್ಲಿ ಹೆಂಗೆ ಕರ್ಕೊಂಡೋಗಿ ನಾನು ಕುಳಿಸ್ತೀಯ ಅಂತ ಈ ತರ ಆಲೋಚನೆಗಳು ಬರುವಾಗ ದೇವ್ರ ಆತ್ಮ ಬಲಪಡಿಸ್ತಾ ಇದ್ದ. ಇಲ್ಲ ಬರೀ, ನಾನು ಮಾಡ್ತೀನಿ ಅಂತ. ಓಕೆ ಸರಿ, ನಾನು ಬರೀತೀನಿ ದೇವ್ರೆ. ನಾನು ಸ್ಟಾರ್ಟಿಂಗ್ ಕೇಳಿತ್ತಂದ್ರೆ ಆಲ್ಬಮ್ಗೆ ಏನು ನೇಮ್ ಇಡ್ಲಿ ಅಂತ ಕೇಳಿದೆ ನಾನು. ಇನ್ನೂ ರೆಡಿ ಆಗಿಲ್ಲ, ಸಾಂಗು ಬರ್ದಿಲ್ಲ, ಆಲ್ಬಮ್ಗೆ ಏನು ಹೆಸರಿಡೋಣ ಅಂತ ಕೇಳಿದೆ ದೇವ್ರನ್ನ. ಆವಾಗ ದೇವ್ರು ಹೇಳಿತ್ತು, ನಾನು ನಿನ್ನನ್ನು ಯೌವನಸ್ತ್ರ ಮಧ್ಯದಲ್ಲಿ ಉಪಯೋಗಿಸ್ಬೇಕಂತ ಆಸೆ ಪಡ್ತಾ ಇದ್ದೀನಿ, ಯೌವನ ಕಾಲದಲ್ಲಿ ಸೃಷ್ಟಿಕರ್ತನ ಸ್ಮರಿಸುವಂತ ಆಲ್ಬಮ್ ನೇಮ್ ಇಡು ಅಂತ ಹೇಳಿದ್ರು. ಓಕೆ, ನಾನು ಅವಾಗ ಸುಮ್ಮನೆ ಇರ್ಬೇಕಾ, ಸ್ವಲ್ಪ ದೇವ್ರ ಆತ್ಮನ ಇಲ್ಲ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಇದು ಮಾಡಿದೆ, ಟೆಸ್ಟ್ ಮಾಡಿದೆ. ದೇವ್ರೇ, ಈ ವಾಕ್ಯ ನಾನು ಓದಿದ್ದೀನಿ, ಪ್ರಸಂಗಿ 12:1 ಅಧ್ಯಾಯದಲ್ಲಿ ಇದೆ ವಾಕ್ಯ ಇದೆ. ನಾನು ಮನೆಗೆ ಹೋಗಿ ಹೋಗ್ತಾ ಇದ್ದೀನಿ, ಮನೆಗೆ ಹೋಗಿ ತಕ್ಷಣ ನಾನು ಬೈಬಲ್ ಓಪನ್ ಮಾಡ್ತೀನಿ. ಬೈಬಲ್ ಓಪನ್ ಮಾಡುವಾಗ ಆ ವಾಕ್ಯ ನನಗೆ ಕಾಣಿಸ್ಬೇಕು, ಅದೇ ವಾಕ್ಯ ನನಗೆ ಸಿಗಬೇಕು ಅಂತ. ಸರಿ ಅಂದ್ಬಿಟ್ಟು ಆಸೆ ಪಟ್ಕೊಂಡೇ ಹೋದೆ. ನಾನು ಮನಸ್ಸಲ್ಲಿ ಏನು ಅನ್ಕೊಂಡೆ, ದೇವ್ರೇ ಸಿಕ್ಬಾರ್ದು ಅಂತ ಹೇಳ್ತಿದ್ದೆ. ಯಾಕಂದ್ರೆ ನನಗೆ ಇಷ್ಟ ಇಲ್ಲ ಸೇವೆ ಮಾಡೋದಕ್ಕೆ. ಸಿಗೋದಿಲ್ಲ ಬಿಡು ಅಂತ ನಾನು ಹಿಂಗೆ ಹೋಗಿದ್ದೀನಿ. ಹೋಗಿ ಓಪನ್ ಮಾಡಿದಾಗ ಅದೇ ವಾಕ್ಯ ಸಿಕ್ಬಿಡ್ತು, ಯೌವನ ಕಾಲದಲ್ಲಿ ಸೃಷ್ಟಿಕರ್ತನ ಸ್ಮರಿಸು ಅಂತ, ಪ್ರಸಂಗಿ 12:1. ಸರಿ ಆಯ್ತು, ದೇವ್ರ ಆತ್ಮನೇ ಇರ್ಬೋದು ಅಂದ್ಬಿಟ್ಟು ಆಮೇಲೆ ಬಿಟ್ಟೆ. ಸರಿ, ಹೆಂಗ್ ಬರೆಯೋದು ಹಾಡಂತ ಪ್ರಾರಂಭ ಮಾಡಕ್ ಹೋದೆ.
ಒಂದು ದಿವಸ ಏನು ಮಾಡಿದೆ ಅಂದರೆ ದೇವ್ರನ್ನ ಕೇಳಿದೆ, ಏನೇ ಸ್ವಲ್ಪ ಒಂದು ವರ್ಷದಿಂದ ಹಾಡು ಬರಿ ಅಂತ ಹೇಳ್ಕೊಂಬರ್ತಾ ಇದೆಯಾ, ಏನು ಬರೀಲ್ಲ ಹಾಡು ಅಂತ ನಾನು ಕೇಳಿದೆ. ಆವಾಗ ಒಂದು ರೋಡಲ್ಲಿ ನಡ್ಕೊಂಡು ಹೋಗುವಾಗ, ನಾನು ಸಂಜೆ ಹೊತ್ತು ಚಿಕ್ಕ ಹುಡುಗನಾಗಿರುವಾಗ ಒಂದು ಲೇಔಟಲ್ಲಿ ನಾನು ಪ್ರೇಯರ್ ಮಾಡೋಕೆ ಹೋಗ್ತಾ ಇದ್ದೆ ಸಂಜೆ ಹೊತ್ತು, ಯಾವಾಗ ಒಬ್ಬನೇ ಸುತ್ತಾಡ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೆ. ಅವಾಗ ಕೇಳಿದೆ, ಏನು ಹಾಡು ಬರೀಲಿ ಹೇಳಿ ದೇವ್ರೆ ಅಂತ. ಆವತ್ತು ಫಸ್ಟ್ ನನಗೆ ದೇವ್ರು ಹೇಳಿತ್ತು ಒಂದು ಪದ ಏನಂದ್ರೆ, ನಿನ್ನ ಆಲ್ಬಮ್ ನೇಮ್ ಏನು ಇಡ್ತಾ ಇದೆಯಾ ಹೇಳು ಅಂತ. ಯೌವನ ಕಾಲದಲ್ಲಿ ಸೃಷ್ಟಿಕರ್ತನ ಸ್ಮರಿಸು ಅಂತ ದೇವ್ರೆ. ಓಕೆ, ಅದನ್ನೇ ನಿನಗೆ ತಗೋ, ನನ್ನ ಯೌವನ ಕಾಲವೆಲ್ಲ ನನ್ನ ಸೃಷ್ಟಿಕರ್ತನ ಸ್ಮರಿಸುವೆ, ನಾನು ಹುಟ್ಟಿರುವುದು ಎಂದಿಗೂ ನಿನ್ನ ಮಹಿಮೆಗಾಗಿ ಎಸುವೆ ಅಂತ ಈ ರೀತಿ ಲೈನ್ ಸಿಕ್ಬಿಡ್ತು ನನಗೆ. ಓಕೆ, ಸಿಕ್ಕಿದ ಮೇಲೆ ಆಮೇಲೆ ಟೂನ್ ಬೇಕಲ್ಲ, ಏನು ಟೂನ್ ಅಂತ ಹೇಳುವಾಗ ಸುಮ್ಮನೆ ಆಡಪ್ಪ ಅದಷ್ಟೇ ಆಗುತ್ತೆ ಅಂತ ಪ್ರೇರಣೆ ಆಗ್ತಾ ಇದೆ, ಒಳಗಡೆನೆ ಪ್ರೇರಣೆ ಆಗ್ತಾಯಿದೆ. ನೀನು ಸುಮ್ಮನೆ ಬಾಯಿ ಬಿಟ್ಟು ಪ್ರಯೋಗ ಮಾಡು, ಅದು ಟೂನ್ ಆಗಿ ಬರ್ತಾ ಇದೆ ಅಂತ ಸರಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನನ್ನ ಯೌವನ ಕಾಲವೆಲ್ಲ ನನ್ನ ಸೃಷ್ಟಿಕರ್ತನ ಸ್ಮರಿಸುವೆ, ನಾ ಹುಟ್ಟಿರುವುದು ಎಂದಿಗೂ ನಿನ್ನ ಮಹಿಮೆಗಾಗಿ ಯೇಸುವೆ, ಜೀವಿಸುವೆ ಜೀವಿಸುವೆ ನಿನ್ನ ರಕ್ತ ಸಾಕ್ಷಿಯಾಗಿ ಜೀವಿಸುವೆ. ಇಷ್ಟು ಮಾಡಿದೆ ಲೈನು. ಇಷ್ಟು ಮಾಡಿದ್ಮೇಲೆ ಇದು ಪಲ್ಲವಿನೋ ಚರಣನೋ ನನಗೇನು ಗೊತ್ತಿಲ್ಲ. ಸ್ಟಾರ್ಟಿಂಗು ಯಾರೋ ಒಬ್ಬರು ಒಳಗಡೆ ಪ್ರೇರಣೆ ಮಾಡ್ತಾ ಇದ್ದಾರೆ ದೇವರಾತ್ಮನು, ಸರಿ ಅಂತ ಬರ್ದಿಟ್ಕೊಂಡೆ. ಆ ಲೈನ್ ಮಾತ್ರ ಬರ್ದಿಟ್ಕೊಂಡ್ಮೇಲೆ ದೇವರೇ ಮುಂದಕ್ಕೆ ಏನು ಮಾಡಬೇಕು ಅಂತ ಕೇಳಿದೆ. ಅವಾಗ ನನಗೆ ಒಂದೊಂದೇ ಸಂದರ್ಭನ ತಿಳಿಪಡಿಸ್ತಾ ಇದ್ರು. ಓಕೆ, ಈ ಲೋಕದ ಜನ ಏನು ಮಾಡ್ತಾ ಇದ್ದಾರೆ, ಯೌವನಸ್ಥರು ಲೋಕ ಬೇಕು, ಲೋಕದ ಪ್ರೀತಿ ಬೇಕು, ಅದನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ, ನೀನು ಅದನ್ನೇ ಒಂದು ಲೈನಾಗಿ ಮಾಡು ಅಂತ ಒಂದು ಪ್ರಕಟಣೆ ಆಯಿತು. ಸರಿ, ನಾನು ಏನು ಮಾಡಿದೆ ಅಂದರೆ, ಈ ಲೋಕ ನನಗೆ ಬೇಡ, ಈ ಲೋಕದ ಪ್ರೀತಿಯು ಬೇಡ, ನಶಿಸಿ ಹೋಗುವ ಲೋಕದಲ್ಲಿ ನೀನೇ ಬೇಕು ಏಸಯ್ಯ, ಗತಿಸಿ ಹೋಗುವ ಲೋಕದಲ್ಲಿ ನೀನೆ ಸಾಕು ಏಸಯ್ಯ, ನಶಿಸಿ ಹೋಗುವ ಲೋಕದಲ್ಲಿ ನೀನೆ ಬೇಕು ಏಸಯ್ಯ, ಗತಿಸಿ ಹೋಗುವ ಲೋಕದಲ್ಲಿ ನೀನೆ ಸಾಕು ಏಸಯ್ಯ, ಜೀವಿಸುವೆ ಜೀವಿಸುವೆ ನಿನ್ನ ರಕ್ತ ಸಾಕ್ಷಿಯಾಗಿ ಜೀವಿಸುವೆ, ಪ್ರೀತಿಸುವೆ ಪ್ರೀತಿಸುವೆ ಈ ಜೀವ ಇರೋವರೆಗೂ ಪ್ರೀತಿಸುವೆ. ಇಷ್ಟ ಆಯಿತು, ಒಂದು ಪಲ್ಲವಿ ಆಯಿತು, ಒಂದು ಚರಣನೂ ಆಗೋಯ್ತು. ಚರಣ ಆದ್ಮೇಲೆ ನೆಕ್ಸ್ಟು ಇನ್ನೊಂದು ಚರಣ ಬೇಕು ದೇವ್ರೆ, ಎಲ್ಲರೂ ಹಾಡಲ್ಲಿ ನೋಡೋಣಲ್ಲ ಎಷ್ಟೆಷ್ಟು ಚರಣ ಮಾಡವ್ರೆ ಎಷ್ಟೆಷ್ಟು ಇದು ಅಂತ, ಇನ್ನೊಂದು ಬೇಕು ಅಂತ ಕೇಳುವಾಗ ನನಗೊಂದು ಘಟನೆ ನಡೀತು. ಸ್ನೇಹಿತರೆಲ್ಲ ಸ್ವಲ್ಪ ಮೋಸ ಮಾಡಿಬಿಟ್ರು ನನಗೆ ಒಂದೊಂದು ಸಮಯದಲ್ಲಿ, ಆ ಕಷ್ಟಗಳಲ್ಲಿ ಸ್ವಲ್ಪ ಇದು ಮಾಡಿಬಿಟ್ರು. ಆವಾಗ ಬರುವಾಗ ಸರಿ ಇನ್ನೊಂದು ಚರಣ ಕೇಳ್ತಾ ಇದೆಯಲ್ಲ, ಈ ಲೈನ್ ಬರಿ ಅಂತ ಕೇಳಿದ್ರು ದೇವರಾತ್ಮನು. ಏನಂತಂದ್ರೆ, ಈ ಲೋಕದ ಸ್ನೇಹಿತ ಬೇಡ, ಈ ಲೋಕದ ಸ್ನೇಹಿತ ಬೇಡ, ಪರಲೋಕದ ಸ್ನೇಹಿತನು ನೀನೆ ನನಗೆ ಸಯ್ಯ ಅಂತ ಈ ಥರ ಲೈನ್ ಮಾಡಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆವು. ಒಂದು ಹಾಡು ಕಂಪ್ಲೀಟ್ ಮಾಡಿ ಸೈಲೆಂಟ್ ಬಿಟ್ಬಿಟ್ಟೆ. ಒಂದು 3 ವರ್ಷ 4 ವರ್ಷ ನಾನು ಅದಕ್ಕೆ ಸುದ್ದಿಗೆ ಹೋಗಿಲ್ಲ. ಒಂದು ಸಾಂಗ್ ಆದ್ಮೇಲೆ 3 ವರ್ಷ ಏನು ಸುದ್ದಿ ಹೋಗೇ ಇಲ್ಲ ನಾನು ಸಾಂಗ್ ಮಾಡೋದು. ಇದು ನಿಮ್ಮ ಶಾಲೆ ದಿನಗಳಲ್ಲಿ ಬರ್ದಿರೋದು? ಇದು ಸ್ಕೂಲ್ ದಿನಗಳಲ್ಲಿ ಬರ್ದಿರೋದು. ಬರ್ದಿರುವಾಗ ಆಮೇಲೆ ಬಿಟ್ಟುಬಿಟ್ಟೆ. ಈ ಸಾಂಗ್ನ ಮ್ಯೂಸಿಕ್ ತಗೊಂಡೋಗಿ ಕೊಡ್ಬೇಕಂತೆ, ನಾನು ಹೆಂಗೆ ಆಡ್ತೀನಿ, ನನಗೆ ಬೇರೆ ವಾಯ್ಸ್ ಇರಲಿಲ್ಲ ಆ ಟೈಮಲ್ಲಿ. ಈ ಟೈಮಾಗ ಆಡದ ರೀತಿಯಲ್ಲಿ ಆ ಟೈಮಾಗ ಬಂದು ನಾನು ಇಲ್ಲಿ ಕುತ್ಕೊಂಡು ಆಡಿದ್ದೀರಿ, ನಿಜವಾಗ್ಲೂ ನೀವು ಬಿದ್ದು ಬಿದ್ದು ನಗಿತಾ ಇದ್ರಿ. ಆ ಥರ ಒಂಥರ ಕತೆ ವಾಯ್ಸ್ ಇದ್ದಂಗೆ ಇತ್ತು ನಂದು ವಾಯ್ಸು. ಆಮೇಲೆ ಬಿಟ್ಬಿಟ್ಟೆ, ಒಂದು 3-4 ವರ್ಷ ಬಿಟ್ಬಿಟ್ಟೆ. ಒಂದು ಅವಿಶ್ವಾಸತನ, ಇದೆಲ್ಲ ಆಗಲ್ಲ ಬಿಡು ಅಂದ್ಬಿಟ್ಟು ಸೈಲೆಂಟಾಗಿ ಒಂದು ಕಡೆ ಬಿಸಾಕ್ಬಿಟ್ಟೆ. ಅದನ್ನ ಬಿಸಾಕಿದ್ಮೇಲೆ ದಿನಾ ಪ್ರೇರಣೆ ಆಗೋದು, ನೀನು ಯಾಕೆ ಮಾಡ್ತಾ ಇಲ್ಲ, ಮಾಡು ನಾನಿದ್ದೀನಿ, ಬರೀ ಸ್ಟಾರ್ಟ್ ಮಾಡು ಅಂತ. ಅಯ್ಯೋ ನನಗೆ ಇದೆಲ್ಲ ಬೇಡ, ನಾನು ಓದಬೇಕು ಅಂದ್ಬಿಟ್ಟು ಓದೋದ್ ಕಡೆ ಹೋಗ್ಬಿಟ್ಟೆ. ಯಾರೋ ಪಾಸ್ಟ್ರುಗಳಿದ್ದಾರೆ, ಪಾಸ್ಟ್ರು ಮಾಡ್ಕೊತಾರೆ ಅಂತ ಸರಿ ಅಂದ್ಬಿಟ್ಟು ದಿನಾ ಪ್ರೇರಣೆ ಆಗ್ತಾಯಿತ್ತಲ್ಲ. ನಾನು ಒಂದು ದಿವಸ ಏನು ಮಾಡಿದೆ, ಯಾವ ಪಾಸ್ಟ್ರಿಗೆ ನನ್ನ ಜೊತೆಗೆ ಮಾತಾಡ್ತಾರೋ ಅವ್ರ ಹತ್ರ ಹೋಗಿ ನಿಂತ್ಕೊಳೋದು. ಫಸ್ಟೇ ನಾನೊಂದು ಆಲ್ಬಮ್ ಬಿಡುಗಡೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆಲ್ಬಮ್ ನೇಮ್ ಹೆಸರು ಯೌವನ ಕಾಲದಲ್ಲಿ ಸೃಷ್ಟಿಕರ್ತನ ಸ್ಮರಿಸು. ಪ್ರೇಯರ್ ಮಾಡಿ, ಹಾಡುಗಳೇ ಬರ್ದಿರಲ್ಲ, ಒಂದೇ ಒಂದು ಹಾಡು ಬರೆದು ಇಟ್ಕೊಂಡಿದ್ದೆ. ಎಲ್ಲ ಪಾಸ್ಟ್ಗಳ ಹತ್ರ ಅವ್ರು ನನ್ನ ಮುಖ ನೋಡೋರು, 2 ಸತಿ 3 ಸತಿ ಮುಖ ನೋಡಿ, ಸರಿ ಬಾಪ ಅಂದ್ಬಿಟ್ಟು ಕರೆಯೋರು. ಇನ್ನೇನು ನನ್ಗೇನಾನು ಹೇಳಿದ್ರೆ ಬೇಜಾರು ಮಾಡ್ಕೊತೀನಿ ಅಂದ್ಬಿಟ್ಟು ನನ್ನ ಮುಖ ನೋಡಿದ್ರೆ ಯಾರಿಗೂ ನಂಬಿಕೆ ಬರ್ತಾ ಇಲ್ಲ, ನನಗೇ ನಂಬಿಕೆ ಬರ್ತಾ ಇಲ್ಲ ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ. ಇನ್ನು ನನ್ನ ಮುಖ ನೋಡಿದಕ್ಕೂ ನಂಬಿಕೆ ಬರ್ತಾ ಇರಲ್ಲ. ಸರಿ ಅಂದ್ಬಿಟ್ಟು ಅವ್ರ ತನ ಮೇಲೆ ಕೈ ಇಟ್ಬಿಟ್ಟು, ದೇವರೇ ಈ ಮಗನ ಆಸೆ ಅಂತೆ ಮಾಡು ಅಂತ ಪ್ರೇಯರ್ ಮಾಡ್ತಾಯಿದ್ರು.
ಪ್ರತಿಯೊಬ್ಬರು ಪಾಸ್ಟು ಎಲ್ಲೇ ಸೇವಕರು ಸಿಕ್ಲಿ, ಯಾವುದೇ ಕೂಟದಲ್ಲಿ ಸೇವಕರು ಸಿಗ್ಲಿ, ನಾನು ಫಸ್ಟ್ ಹೇಳ್ತಾ ಇದ್ದೆ ಇದೇ ಒಂದು ಮಾತು. ನಾನು ಆರೋಗ್ಯಕ್ಕಾಗಿ ಪ್ರೇಯರ್ ಮಾಡಿಸ್ಕೊಂತಿಲ್ಲ, ಕುಟುಂಬ ರಕ್ಷಣೆಗೋಸ್ಕರ ಪ್ರೇಯರ್ ಮಾಡಿಸ್ಕೊಂತಿಲ್ಲ, ನಾನೊಂದು ಆಲ್ಬಮ್ ಬಿಡುಗಡೆ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಪ್ರೇಯರ್ ಮಾಡಿ ಅಂತ. ಎಲ್ಲ ಪ್ರೇಯರ್ ಮಾಡೋರು ಪಾಪ. ಪಾಸ್ಟರ್ಗಳು ಕೇಳಿದ ತಕ್ಷಣ ನನ್ನ ಮಾತಕ್ಕೋಸ್ಕರ ಆದರೂ ಅವ್ರು ಪ್ರೇಯರ್ ಮಾಡೋರು, ನೋಯಿಸ್ಬಾರ್ದು ಪಾಪ ಮಗನಿಗೆ ಅಂದ್ಬಿಟ್ಟು. ಆಮೇಲೆ ಪ್ರೇಯರ್ ಮಾಡಿಸ್ಕೊಂಡಿರುವ ಟೈಮಲ್ಲಿ ನನಗೂ ಏನೊಂದು ಆಲೋಚನೆ ಬಂತಂದರೆ, ಸರಿ ದೇವ್ರೆ, ನೀನು ಉನ್ನತವಾದ ಸೇವೆ ಕರಿತಾ ಇದೆಯಾ, ಅದು ಯಾರಿಗೂ ಸಿಗಲ್ಲ ಆ ಸೇವೆ, ನಿಜವಾಗಿ ಅಂಥ ಸೇವೆನ ನೀನು ನನಗೆ ಕೊಡ್ತೀನಿ ಅಂತ ಹೇಳ್ತಾ ಇದೆಯಾ, ನಾನು ಅದಕ್ಕೆ ಯೋಗ್ಯನಲ್ಲ. ಇವಾಗ ನಂದು ಪ್ರಾಯ, ಯೌವನದ ಪ್ರಾಯ ನಂದು. ನಾನು ಬರ್ದಿ ಆಡ್ಬಿಟ್ಟು ನಾಳೆ ದಿವಸ ಆ ಯೌವನ ಪ್ರಾಯದಲ್ಲಿ ನಾನು ಏನಾದರೂ ಮಿಸ್ಟೇಕ್ ಮಾಡಿಬಿಟ್ರೆ ಅದು ನಿನ್ನ ನಾಮಕ್ಕೆ ಒಂದು ಅಪಮಾನ ಆಗ್ಬಿಡ್ತದೆ. ನಾನು ಫಸ್ಟ್ ನನ್ನ ವೀಕ್ನೆಸ್ಗಳು ಏನು ಅಂತ ನಾನು ತಿಳ್ಕೊಬೇಕು ಅಂದ್ಕೊಂಡಿದ್ದೀನಿ. ಈ ಥರ ಆಲೋಚನೆಗೂ ಇದೆ. ಓಕೆ, ನನ್ನ ದೇವ್ರಿಗೆ ನಾನು ಅವಮಾನ ಪಡಿಸ್ಬಾರ್ದು, ಆದರೆ ಆತನ ಆಸೆಯನ್ನು ನಾನು ನೆರವೇರಿಸ್ಬೇಕು. ಈ ಥರ ಆಲೋಚನೆ ಪಡುವಾಗ ನಾನು ದಿನ ಪ್ರೇಯರ್ ಮಾಡೋಣ. ನನಗೆ ಫ್ರೀಯಾಗಿ ಸಿಕ್ಕೋ ಟೈಮೆಲ್ಲ ನಾನು ಫಾಸ್ಟಿಂಗ್ ಇಡೋಣ. ದೇವರೇ, ನನ್ನನ್ನು ಶುದ್ಧಿಪಡಿಸು, ನೀನು ಉನ್ನತನಾದ ದೇವರು, ನಾನು ಪಾಪಿ ದೇವರು, ನನ್ನ ಶುದ್ಧಿಪಡಿಸು. ನನ್ನ ವೀಕ್ನೆಸ್ ಎಲ್ಲಿದೆ ಹೇಳು, ನಾನು ಯಾವ ತಪ್ಪುಗಳಿಂದ ಹೊರಗಡೆ ಬರಬೇಕು, ಯಾವ ಪಾಪ ನಾನು ಮಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ದಿರ. ಈ ಥರ ನಾನು ಕೇಳ್ಕೊಂಡು ಬರುವಾಗ ದೇವರು ನನ್ನ ಒಂದೊಂದೇ ರೀತಿಯಲ್ಲಿ ಒಂದೊಂದೇ ವಿಷಯದಲ್ಲಿ ಬಿಡಿಸ್ಕೊಂಡು ಬರ್ತಾ ಇದ್ದಾನೆ. ಹಿಂಗೆ ಯಾವಾಗ್ಲೂ ವರ್ಷನೂ ಒಂದು 6 ತಿಂಗಳಿಗೋ 3 ತಿಂಗಳಿಗೋ ನಾನು 7 days ಫಾಸ್ಟಿಂಗ್ ಇಟ್ಟುಬಿಟ್ಟು, ದೇವರೇ, ನಾನು ಈ ವರ್ಷದಲ್ಲಿ ಏನಾದರೂ ತಪ್ಪು ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ನೆಕ್ಸ್ಟ್ ನನಗೇನು ಕೊಡೋಕೆ ಹೋಗ್ತೀವಿ, ಆವಾಗ ಒಂದು ನಂಬಿಕೆ ಬಂದ್ಬಿಡ್ತು, ದೇವ್ರು ಮಾಡೇ ಮಾಡ್ತಾನೆ ಅಂತ ಒಂದು ನಂಬಿಕೆ ಬಂದ್ಬಿಡ್ತು. CD ಆಲ್ಬಮ್ ಮಾಡಿಸ್ಬಿಡ್ತಾನೆ. ಆದರೆ ಆತನ ತಕ್ಕಾಗೆ ನಾನು ಹೋಗ್ಬೇಕು ಅಂದ್ಬಿಟ್ಟು ನಾನು ಫಾಸ್ಟಿಂಗ್ ಇರೋಕ್ಕೆ ಹೀಗೆ ಪ್ರಯತ್ನ ಪಡುವಾಗ 1-2 ವರ್ಷ ನಾನು ದೇವ್ರ ನಂಬಿ ಆದಮೇಲೆ ನನಗೆ ದೀಕ್ಷಾ ಸ್ಥಾನ ಸಿಕ್ತು. ಒಂದು ಫಸ್ಟ್ PU ಹೋಗುವಾಗ ನನಗೆ ದೀಕ್ಷಾ ಸ್ಥಾನ ಸಿಕ್ತು. ಆವಾಗ ಇನ್ನೇನು 10th ಒಂದು ಘಟನೆ ನಡೀತು ಬ್ರದರ್. ನಿಜವಾಗ್ಲೂ ಅದು ತುಂಬ ಕಾಮಿಡಿ ಆಗುತ್ತೆ. ಏನಂದರೆ, ನಾನು ಚೆನ್ನಾಗಿ ಓದ್ತಾ ಇದ್ದೀನಿ, ಆದರೆ ಪ್ರೋತ್ಸಾಹ ಇಲ್ಲ ನನಗೆ. ಎಲ್ಲರೂ ದಡ್ರು ಮಾಡಿಬಿಡೋರು ನನ್ನ, ಇವನು ಓದೋದಿಲ್ಲ ಅಂತ. ಟೀಚರ್ಸು ಅಷ್ಟೇ, ನನ್ನ ಮುಖ ನೋಡ್ಬಿಟ್ಟು ಏನಾದರೂ ನಾನು ಚೆನ್ನಾಗಿ ಆನ್ಸರ್ ಬರ್ದಿದ್ರೆ, ನೀನು ಹಿಂಗೆ ಬರೆದ್ಬಿಟ್ಟ ಅಂತ ಆಶ್ಚರ್ಯ ಪಡೋರು. ನನ್ನ ಮುಖ ನೋಡಿದ್ರೆ ಸಾಕು ಅವ್ರಿಗೆ ಏನು ಅನಿಸ್ತಾ ಇತ್ತೋ ಗೊತ್ತಿಲ್ಲ. ಆಮೇಲೆ ದಡ್ಡು ಮಾಡಾಕ್ಬಿಟ್ರು ನನ್ನ, ನೀನು ಓದೋದಿಲ್ಲ ಸುಮ್ಮನೆ ಅಂದ್ಬಿಟ್ಟು. ಅಮ್ಮನ ಕರೆಸ್ಬಿಟ್ರು ಒಂದು ದಿವಸ ಸ್ಕೂಲಲ್ಲಿ. ಆ ಟೀಚರ್ಸ್ ಎಲ್ಲ ಬೈತಾ ಇದ್ದಾರೆ, ಇವನಿಗೆ 2 ಎಮ್ಮೆ ತಗೊಟ್ಬಿಡು, ಮೇಯಿಸ್ಕೊಂಡು ಸುತ್ತಾಡಲಿ ಅಂತ. ನಾನು ಅವಾಗ ಕಣ್ಣೀರು ಬರ್ತಾ ಇದೆ ನನಗೆ 10th ಇರುವಾಗ. ದೇವ್ರೇ, ಹಿಂಗೆಲ್ಲ ಬೈತಾ ಇದ್ದಾರೆ, ಓಕೆ ಎಮ್ಮೆ ಮೇಯಿಸ್ಕೊಂಡಾದ್ರೂ ನೀನು ನಾನು ಆಡ್ತೀನಿ ಬಿಡಪ್ಪ ಅನ್ಕೊಂಬಂದ್ಬಿಟ್ಟೆ. ಅವ್ರು ಏನೇನು ಶಾಪಗಳು ಹಾಕ್ಬಿಟ್ರು, ಇವನು ಪಾಸ್ ಆಗೋದಿಲ್ಲ ಅಂತ ಶಾಪ ಹಾಕ್ಬಿಟ್ರು. ಸರಿ ಅಂದ್ಬಿಟ್ಟು ನಾನು ಎಕ್ಸಾಮ್ ಬರೆದೆ, ಶ್ರದ್ಧೆಯಿಂದನೇ ಎಕ್ಸಾಮ್ ಬರೆದೆ. ಹೋಗಿ ನೋಡಿದ್ರೆ ಫೈಲ್ ಆಗ್ಬಿಟ್ಟಿದ್ದೀನಿ. ಸೋತ್ರ ಫಸ್ಟು ಮೊಬೈಲ್ಗೆ ಚೆಕ್ ಮಾಡಿದೆ, ಮೆಸೇಜ್ ಹಾಕಿ ನೋಡಿದೆ, ಫೈಲ್ ಅಂತ ಬಂದ್ಬಿಡ್ತು. ಅವಾಗೂ ನನಗೆ ಒಂದು ನಂಬಿಕೆ, ಇಲ್ಲ ದೇವ್ರೆ, ನೀನು ಹೇಗಾದರೂ ಮಾಡಿ ನಾನು ಪಾಸ್ ಮಾಡಬೇಕು, ನನಗಿದು ಒಂದು ಪ್ರೆಸ್ಟೀಜು, ಎಲ್ಲ ನಾನು ಆಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಆಮೇಲೆ ಸ್ಕೂಲ್ ಹತ್ರ ಹೋಗಿ ನೋಡ್ತಾ ಇದ್ದೀನಿ, ನಾನು ನಮ್ಮ ಫ್ರೆಂಡ್ ಹೋಗಿದ್ದೀನಿ, ಅವನದು ಹೋಗ್ಬಿಟ್ಟಿದೆ 2, ನಂದು ಹೋಗ್ಬಿಟ್ಟಿದೆ 2. ಇಬ್ಬರು ಬರ್ತಾ ಇದ್ದಿರು ದಾರಿಯಲ್ಲಿ. ಬರುವಾಗ ನಾನು ಓಕೆ, ದೇವರು ಒಳ್ಳೆ ಕಾರ್ಯಕ್ಕೋಸ್ಕರನೇ ಮಾಡಿದ್ದಾನೆ, ಸ್ತೋತ್ರಪ್ಪ ಅಂತ ನಂಗೆ ಕಣ್ಣಾಗ ನೀರು ಬರ್ತೈತೆ. ನೀನು ಮಾಡಿತ್ತು ಒಳ್ಳೇದಪ್ಪ ಅಂತ ಅನ್ಕೊಂಡು ಬರ್ತಾ ಇದ್ದೀನಿ. ಇವನು ನನ್ನ ಪಕ್ಕದಾಗಿರೋನು ಎಲ್ಲ ದೇವ್ರಿಗೂ ಬೈಕೊಂಬರ್ತಾ ಇದ್ದಾನೆ. ಒಬ್ಬರಾದ್ರೂ ದೇವ್ರು ಬಂದು ನನ್ನ ಪಾಸ್ ಮಾಡಬಾರ್ದಾಯ್ತಾ ಅಂತ. ಆಮೇಲೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ, ಸರಿ ನಾನು ದೇವ್ರು ಹೆಂಗೋ ಪಾಸ್ ಮಾಡಿಲ್ಲ ಬಿಡು, ನಿನ್ನ ದೇವ್ರು ಯಾಕೆ ಪಾಸ್ ಮಾಡಿಲ್ಲ ಅಂತ ನನಗೆ ಕೇಳ್ಬಿಟ್ಟ. ಅವಾಗ ನನ್ನ ಬಾಯಿಂದ ಬಂದಿತ್ತು ಉತ್ತರ ಅಂದರೆ, ನನ್ನ ದೇವ್ರು ನಾನು ಏನೋ ಒಂದು ವಿರುದ್ಧವಾಗಿ ತಪ್ಪು ಮಾಡಿದ್ದೀನಿ, ಅದು ನಾನು ತಿದ್ದುಕೊಂಡ್ರೆ ಮಾತ್ರ ದೇವ್ರು ನಾನು ಪಾಸ್ ಮಾಡ್ತೇನೆ. ಆಮೇಲೆ ಹೋಗುವಾಗ ಊರಾಗೆ ಜನ ಎಲ್ಲ ಏನು ಮಾಡಿದ್ರು ಅಂದರೆ, ಯೇಸು ಸ್ವಾಮಿ ಪಾಸ್ ಮಾಡಿಲ್ಲ, ಅವನ ಬಗ್ಗೆ ಮಾತಾಡ್ತಾ ಇಲ್ಲ, ನನ್ನ ಬಗ್ಗೆ ಮಾತಾಡ್ತಾ ಇದ್ದೆ. ಯೇಸು ಸ್ವಾಮಿ ಪಾಸ್ ಮಾಡಿಲ್ಲ. ನನ್ನಿಂದ ನನ್ನ ದೇವ್ರಿಗೆ ಅವಮಾನ ಆಗ್ಬಿಡುತ್ತೆ ಅಂದ್ಬಿಟ್ಟು ಏನು ಮಾಡಿದೆ, ನಾನು ದೇವ್ರ ಸಮ್ಮುಖಕ್ಕೆ ಹೋಗಿ ಕೂತ್ಕೊಂಡೆ. ಅವಾಗ ದೇವ್ರು ಮಾತಾಡ್ದ, ನೀನು ಯಾವಾಗಲೂ ನನ್ನ ಸಮ್ಮುಖ ಬಿಟ್ಬಿಟ್ಟು ಹೋಗ್ತಾ ಇದೆಯಾ, ನೀನು ನನ್ನ ಸಮ್ಮುಖಕ್ಕೆ ಬಾ ಅಂತ. ಆವಾಗ 3 hour ಕೂತ್ಕೊಂಡು ನಾನು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಾಗ ಮತ್ತೆ ಹೋಗಿ ಎಕ್ಸಾಮ್ ಕಟ್ಟು ನೀನು ಪಾಸ್ ಆಗ್ತೀನಿ ಅನ್ನುವಾಗ ಮತ್ತೆ ಕಟ್ಟಿದೆ, ಪಾಸ್ ಆದೆ. ಆಮೇಲೆ ಪಾಸ್ ಆಗಿ ಫಸ್ಟ್ PUC ಹೋದೆ. ಅದು ನೋಡಿ, ಈ ಕಾಲೇಜ್ ಲೈಫ್ ಅನ್ನೋದು ಏನೋ ಒಂದು ಅಟ್ರಾಕ್ಷನ್ ಮಾಡಿ ಎಳ್ಕೊಂಬಿಡ್ತದೆ. ಫಸ್ಟ್ PUC ಗಂಟ ದೇವರಲ್ಲಿ ಭಯಭಕ್ತಿಯಲ್ಲಿ ಕರೆಕ್ಟಾಗೇ ನಡ್ಕೊಂಬಂದೆ. ಸೆಕೆಂಡ್ PUC ಬಂದಾಗ ದೇವಸ್ಥಾನದಿಂದ ಸ್ವಲ್ಪ ದೂರ ಆಗ್ಬಿಟ್ಟೆ, ಲೋಕದ ವಿಷಯಗಳ ಕಡೆ ಹೋಗ್ಬಿಟ್ಟೆ.
CD ಬಗ್ಗೆನೂ ಮರ್ತೋಗ್ಬಿಟ್ಟೆ, ಹಾಡುಗಳ ಬಗ್ಗೆನೂ ಮರ್ತೋಗ್ಬಿಟ್ಟೆ, ಅವ್ರು ಕೊಟ್ಟಿರೋ ದರ್ಶನನೂ ಮರ್ತೋಗ್ಬಿಟ್ಟೆ. ಮರ್ತೋದ್ಮೇಲೆ ದೀಕ್ಷೆ ಸ್ಥಾನ ಆಯಿತು ನನಗೆ. ದೀಕ್ಷೆ ಸ್ಥಾನ ಆದಮೇಲೆ ಆ ದೀಕ್ಷೆ ಸ್ಥಾನ ರಕ್ಷಣೆ ಎಲ್ಲ ತಗೊಂಡು ದೇವರಿಂದ ಹಿಂಜರಿದು ಹೋಗ್ಬಿಟ್ಟೆ ನಾನು. ಆಮೇಲೆ ಹೋಗುವಾಗ ಅದೇ ಹೇಳ್ತಾರಲ್ಲ, ಒಂದು ದೆವ್ವ ಹೋದ್ಮೇಲೆ 7 ದೆವ್ವಗಳು ಬಂದು ಹಿಡ್ಕೊಂತವ ಅಂತ. ಆ ರೀತಿ ನನಗೆ 1001 ಆಲೋಚನೆಗಳು. ನಾನು ಒಂದು ಹೆಜ್ಜೆ ಇಟ್ಟರೆ ಸಾಕು, ಡಿಗ್ರಿಗೆ ಹೋಗಿದ್ದೀನಿ, ಫಸ್ಟ್ ಇಯರ್ ಡಿಗ್ರಿಗೆ, ಒಂದು ಹೆಜ್ಜೆ ಎತ್ತಿಟ್ಟಿದ್ರೆ ನಾನು ಇಲ್ಲಿ ಏನಕ್ಕೆ ಬಂದೆ, ಈ ಥರ ಮೈಂಡು, ಒಂಥರ ಮೆಂಟಲ್ ಆಗ್ಬಿಟ್ಟೆ ನಾನು, ತುಂಬ ಮೆಂಟಲ್ ಆಗ್ಬಿಟ್ಟೆ. ಒಂದೊಂದು ರಾತ್ರಿಗಳೆಲ್ಲ ನೀನು ಸತ್ತೋಗ್ಬಿಡು, ನೀನು ಸತ್ತೋಗ್ಬಿಡು, ನೀನು ಸತ್ತೋಗ್ಬಿಡು. ಈ ಕಡೆ ದೇವ್ರನ್ನ ಪ್ರಸನ್ನತೆನ ಬಿಟ್ಬಿಟ್ಟಿದ್ದೀನಿ, ಕಳ್ಕೊಂಬಿಟ್ಟೆ. ಲೋಕದ ಕಡೆ ಹೋದೆ. ಲೋಕದ ಕಡೆ ಹೋದಾಗ ಈ ಥರ ಆಲೋಚನೆಗಳು. ನನ್ನ ಮನಸ್ಸು ನನ್ನ ಮಾತು ಕೇಳ್ತಾ ಇಲ್ಲ, ಅದನ್ನ ಯಾರೋ ಹಿಡ್ದು ಕಟ್ಟಿಕೊಂಡ್ಬಿಟ್ಟಿದ್ದಾರೆ. ಒಂದು ರಾತ್ರಿ ಹೊತ್ತು ನಾನು ಮಲ್ಕೊಂಡಿರುವಾಗ ಇಲ್ಲಿ ಹೃದಯದ ಹತ್ರ ಯಾರೋ ಬಂದು ಹಿಂಡುತ್ತಾ ಇದ್ರು. ನನ್ಗೆ ಫೀಲ್ ಆಗ್ತಾ ಇದೆ ಅದು, ಅವ್ರು ಜೋರಾಗಿ ಹಿಂಡುತ್ತಾ ಇದ್ದಾರೆ, ನನ್ನ ಕಣ್ಣಾಗ ಹಂಗೇ ನೀರು ಬರ್ತಾ ಇದೆ. ಅಯ್ಯೋ ನನಗೇನಾಯ್ತು ದೇವ್ರೆ, ರಕ್ಷಣೆ ತಗೊಂಡೆ, ನಿನ್ನಿಂದ ನಾನು ದೂರ ಹೋಗಿದ್ಕೇನ ಈ ಥರ ಆಯ್ತೇನೋ ಅಂದ್ಕೊಂಡು ಆ ಥರ ಆಯಿತು. ಆಮೇಲೆ ಎಲ್ಲರೂ ಕೇಳೋರು, ಯಾಕೆ ಹಿಂಗಾಗ್ಬಿಟ್ಟಿದ್ಯಾ, ಯಾಕೆ ಹಿಂಗಾಗ್ಬಿಟ್ಟಿದ್ಯಾ ಅಂತ. ನಿಜವಾಗ್ಲೂ ಬ್ರದರ್, ನನಗೆ ಕಾಲೇಜ್ಗೆ ಹೋಗೋ ಟೈಮಲ್ಲಿ ನಾನು ಅದು ಹೆಂಗೆ ಕಾಲೇಜ್ಗೆ ಹೋಗಿ ಕರೆಕ್ಟಾಗಿ ಮನೆಗೆ ಬರ್ತಾ ಇದ್ನ ಗೊತ್ತಿಲ್ಲ. ಆ ಥರ ಮೆಂಟಲ್ ಆಗ್ಬಿಟ್ಟಿದೆ ನಾನು. ಒಂದು ಆಲೋಚನೆ ಅಲ್ಲ, 1001 ಆಲೋಚನೆಗಳು. ಅದು ಮಾತು ಕೇಳಲೇಬೇಕಾಯ್ತು, ಕೇಳಿಲ್ಲ ಅಂದರೆ ಹೃದಯ ನಾಕಿಂಡ್ತಾ ಇತ್ತು. ಈ ಥರ ಒಂದು ಸ್ಪಿರಿಟ್, ಆತ್ಮ. ಆವಾಗ ಒಂದು ರಾತ್ರಿ ಏನು ಮಾಡಿದೆ ಅಂದರೆ ಕೇಳ್ಕೊಂಡೆ, ದೇವ್ರೆ ನಾನು ನಿನ್ಗೆ ವಿರೋಧ ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸು. ಆದರೆ ಇವಾಗ ನಾನು ಇವನ ಹತ್ರ ಒಂದು ಆಲೋಚನೆ ಕೇಳ್ತಾ ಇದ್ದೀನಿ ದೇವ್ರೆ, ನನ್ನನ್ನು ಫಸ್ಟ್ ಇಲ್ಲಿಂದ ತೊಗೊಂಬಿಡೋದಿಲ್ಲ, ಇಲ್ಲಾಂದರೆ ಈ ಕಾರ್ಯದಿಂದ ಬಿಡಿಸ್ಬಿಡಪ್ಪ ಅಂತ ಕೇಳಿದೆ. ತುಂಬ ಗೋಳಾಡಿ ಕೇಳಿದೆ, ಪಶ್ಚಾತ್ತಾಪದಿಂದ ಆಗ್ತಾಯಿಲ್ಲಪ್ಪ, ನನಗೆ ಈಗ ಬದುಕೋಕ್ಕಾಗ್ತಾಯಿಲ್ಲ, ನನ್ನನ್ನು ನಾನೇ ಕಳ್ಕೊಂಬಿಟ್ಟಿದ್ದೀನಿ, ನನ್ನ ಕೈಯಿನ ಬದುಕೋ ಸ್ಫೂರ್ತಿ ಇಲ್ಲ ಅಂತ. ಆಮೇಲೆ ಆ ಸ್ಪಿರಿಟು ನನ್ನೊಳಗೆ ಇಟ್ಕೊಂಡು ಆಟ ಆಡ್ತಾ ಇದೆ. ಸಭೆಯಲ್ಲಿ ಯಾರು ನಂಬ್ತಾ ಇಲ್ಲ, ಇವನು ಏನೋ ಒಂಥರ ನಾಟಕ ಆಡ್ತಾ ಇದ್ದಾನೆ, ಅವ್ರ ಜೊತೆ ಸೇರಿಕೊಂಡು ಸಭೆನ ಇದು ಮಾಡೋಕ್ಕೆ ನಾಟಕ ಆಡ್ತಾ ಇದ್ದಾನೆ ಅಂತ ತುಂಬ ಇದು ಮಾಡಿದ್ರು ಜನಗಳು. ಕೆಲವೊಂದು ಜನ ಆಡ್ಕೊಂಬಿಟ್ರು ನನ್ನನ್ನು. ಆದರೆ ಪಾಸ್ಟ್ರು ನಂಬಿಲ್ಲ. ಪಾಸ್ಟ್ರು ತುಂಬ ನನ್ನ ಮೇಲೆ ಇದು ಮಾಡಿದ್ರು, ಇಲ್ಲ ಅವ್ನಿಗೇನೋ ಆಗಿದೆ, ಯಾವುದೋ ಒಂದು ಸ್ಪಿರಿಟ್ ಅವ್ನು ಇದು ಮಾಡ್ತಾಯಿದ್ದೆ ಅಂತ. ಆದ್ರೂ ಜನ ಅದು ನಂಬ್ತಾರಿಲ್ಲ. ಒಂದು ದಿವಸ ಏನಂದರೆ ಒಬ್ಬ ಪ್ರವಾದಿ ಅಮ್ಮ ಬಂದರು ನಮ್ಮ ಚರ್ಚಿಗೆ ಬರುವಾಗ. ಆ ಪಾಸ್ಟ್ರು ಕರ್ಕೊಂಬಂದು ನಿಲ್ಲಿಸಿದ್ರು, ಇವ್ರಿಗೆ ಪ್ರೇಯರ್ ಮಾಡಿ ಅಂತ. ಅವ್ರ ತಲೆ ಮೇಲೆ ಕೈ ಇಟ್ಟಿದ್ದಷ್ಟೇ ನನಗೆ ಗೊತ್ತಾಗಿರೋದು. ಆಮೇಲೆ 4 ಅವರ್ 5 ಅವರು ನನಗೇನಾಯ್ತು ಅಂತ ಗೊತ್ತಾಗಿಲ್ಲ. ನನ್ನ ದೇಹದಲ್ಲಿ ನಾನು ಇರಲಿಲ್ಲ, ಆ ಥರ ಆಗ್ಬಿಟ್ಟಿತ್ತು. ಆವತ್ತು ನೋಡಿ ಸಭೆಯಲ್ಲಿ ಆ ಅಮ್ಮ ಹೇಳಿತ್ತು, ಇವನು ಯಾರು ನಾಟಕ ಆಡ್ತಾ ಇರೋದು ಅಂತ ಇವನು ಹೇಳ್ತಾ ಇರೋದು, ಇವನಿಗೆ 1001 ಆಲೋಚನೆ, ಹುಚ್ಚನಾಗಬೇಕಾಯ್ತು. ಇವತ್ತೇನಾದ್ರು ಇವನು ಬಂದಿಲ್ಲ, ನೀವು ಮೆಂಟಲ್ ಆಗ್ಬಿಡೋಣ ಇಷ್ಟೊತ್ತಿಗೆ. ಇವತ್ತು ದೇವ್ರ ಸಮ್ಮುಖಕ್ಕೆ ಬಂದಿದ್ದಕ್ಕೆ ಇವತ್ತು ದೇವ್ರು ಇವನು ಬಿಡಿಸ್ತಾ ಇದ್ದಾನಂತ ಅನ್ನುವಾಗ ಸಭೆ ಇರೋ ಜನ ಎಲ್ಲ, ಯಾವ ಜನ ನನ್ನನ್ನು ಇದು ಮಾಡಿದ್ರು, ತಿರಸ್ಕರಿಸಿದ್ರು, ಅದೇ ಜನ ಕುತ್ಕೊಂಡು ಗೋಳಾಡಿದ್ರು ಆ ಇಡೀ ರಾತ್ರಿ ಎಲ್ಲ. ಆವತ್ತು ರಾತ್ರಿ ಎಲ್ಲ ನನಗೆ ಫ್ರೀ ಆಯಿತು. ಅವರು ನನಗೊಂದು ಮಾತು ಹೇಳ್ಕೊಟ್ರು, ಮಗನೇ ನಿನಗೆ ಅದು ಮತ್ತೆ ನೀನು ಮುಟ್ಟಬಾರ್ದಂದ್ರೆ ನೀನು ಯಾವಾಗಲೂ ಒಂದು ಪದ ಹೇಳ್ತಾ ಇರು, ಯೇಸು ರಕ್ತ ಜಯ, ಯೇಸು ರಕ್ತ ಜಯ, ಯೇಸು ರಕ್ತ ಜಯ ಅಂತ. ಅವ್ರು ಹೇಳ್ಕೊಟ್ಟಂಗೆ ಡೈಲಿ ನಾನು ಮನೆಗೆ ಹೋಗೋಗೆಲ್ಲ ಮನ್ಸಾಗೆಲ್ಲ ಯೇಸು ರಕ್ತ ಜಯ, ಯೇಸು ರಕ್ತ ಜಯ, ಯೇಸು ರಕ್ತ ಜಯ, ಮಲ್ಗೋಗೆಲ್ಲ ಯೇಸು ರಕ್ತ ಜಯ. ಫುಲ್ಲು ಸಮಾಧಾನ ಆಗ್ಬಿಟ್ಟೆ ಬ್ರದರ್. ಅದು ಆ ರಕ್ತದ ಬಗ್ಗೆ ಹೇಳ್ತಿರುವಾಗ ಫುಲ್ಲು ಸಮಾಧಾನ ಆಯಿತು. ನಾನು ಆಮೇಲೆ ಕಾಲೇಜ್ಗೆ ಹೋದೆ. ಕಾಲೇಜ್ಗೆ ಹೋಗಿ ಪ್ರಾರಂಭ ಮಾಡುವಾಗ ಒಂದು ದಿವಸ ಬಸ್ಸಲ್ಲಿ ಹೋಗ್ತಾ ಇದ್ದೆ. ಓಕೆ ದೇವ್ರೆ, ನೀನು ಅವತ್ತು ಆಲ್ಬಮ್ ಮಾಡು ಅಂತ ಹೇಳ್ತಾ ಇದ್ದೆ, ನಾನು ಇವಾಗ ಮಾಡ್ತೀನಿ ಅಂತ ಒಪ್ಪಿಸ್ಕೊಟ್ಟೆ. ಬಸ್ಸಲ್ಲೇ ಕುತ್ಕೊಂಡು ಒಪ್ಪಿಸ್ಕೊಡ್ತಾ ಇದ್ದೀನಿ. ಆದರೆ ನೀನು ನನಗೊಂದು ಹಾಡು ಕೊಡಬೇಕು, ಪ್ರಾಮಿಸ್ ಮಾಡು, ಒಂದು ಹಾಡು ಕೊಡಬೇಕು. ಏನಂದರೆ ಆ ಹಾಡು ಹೇಳಿದ್ರೆ ಸಾಕು, ಸ್ಪಿರಿಟ್ಗಳು ಬಿಟ್ಟು ಹೋಗ್ಬೇಕು. ಪ್ರೇಯರಿಂದ ಅಲ್ಲ, ಆ ಶಬ್ದ, ಆ ಹಾಡು ಹೇಳಿದ್ರೆ ಸಾಕು, ಅದು ಬಿಟ್ಟು ಹೋಗ್ಬೇಕು ಸ್ಪಿರಿಟು ಅಂತ. ಅಂಥ ಹಾಡು ಕೊಡು, ನಾನು ನಿಜವಾಗ್ಲೂ ಬರ್ತೀನಿ, ನಿನ್ನ ಆಲ್ಬಮ್ ನೀನು ಹೇಳಿದ್ದು ಒಂದು ದರ್ಶನಕ್ಕೆ ನಾನು ಬರ್ತೀನಿ, ಒಳಗಾಗ್ತೀನಿ ಅಂತ ಹೇಳಿದೆ. ಆವಾಗ ಬಸ್ಸಲ್ಲಿ ಕುತ್ಕೊಂಡಿರುವಾಗ ನನಗೆ ದೇವ್ರ ಆತ್ಮ ಆವತ್ತು ಮಾತಾಡ್ದೆ. 3-4 ವರ್ಷ ನನ್ನ ಜೊತೆಗೆ ಮಾತಾಡಿದ ದೇವ್ರ ಆತ್ಮ, ಮಾತಾಡದೆ ಇರುವ ದೇವ್ರ ಆತ್ಮನು ಅವತ್ತು ಬಸ್ಸಲ್ಲಿ ಕುತ್ಕೊಂಡು ಮಾತಾಡಿದ್ರು. ಮನ್ಸಲ್ಲಿ ಹೇಳ್ತಾ ಇದ್ದಾರೆ, ನೀನು ಯಾವುದರಿಂದ ನೀನು ಅದರಿಂದ ಬಿಡುಗಡೆ ಹೊಂದ್ಕೊಂಡೆ ಹೇಳು ಅಂತ ಹೇಳ್ತಾರೆ. ಈ ಥರ ಅಮ್ಮ ಬಂದರು, ಪ್ರೇಯರ್ ಮಾಡಿದ್ರು, ಸಭೆಗಳು ಪ್ರೇಯರ್ ಮಾಡಿದ್ರು. ಅದು ಓಕೆ. ಲಾಸ್ಟಾಗ ಅವ್ರು ನಿನ್ಗೆ ಏನೋ ಒಂದು ಹೇಳಿದ್ರಲ್ಲ, ಹೇಳು ಅಂದರು. ಯೇಸು ರಕ್ತ ಜಯ ಹೇಳಿದ್ರು ಅಂತ. ಇದನ್ನೇ ಮಾಡಲ್ಲ ಏನು ಅಂತ ಹೇಳಿದ್ರು.
ಹಿಂಗೆ ಮಾಡೋದಂತ ಹಾಡು ನಿನ್ನ ಬಾಯಲ್ಲಿ ಬರ್ತಾ ಇದೆ. ಹಾಡ್ದೆ ಏಸು ರಕ್ತ ಜಯ 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 ಈ ಥರ ಟ್ಯೂನ್ ಸಿಕ್ತು ಬ್ರದರ್. ಖುಷಿಯಾಗಿ ಕಾಲೇಜಿಗೆ ಹೋಗಿದ್ದೀನಿ, ಕುತ್ಕೊಂಡಿದ್ದೀನಿ. ಮನೆಗೆ ಯಾವಾಗ ಹೋಗ್ಬಿಡ್ತಾರೋ ಇವ್ರು, ಕಾಲೇಜಿಗೆ ಹೋಗ್ಬಿಡ್ತಾರೋ, 1 ಗಂಟೆ ಯಾವಾಗ ಆಗ್ತಾಯಿದೋ ಅಂತ ಕಾಯ್ತಾ ಇದ್ದೀನಿ. ಆಮೇಲೆ ಬಿಟ್ಟರು 1 ಗಂಟೆ ಆಗಿದ ತಕ್ಷಣ ಬೇಗ ಬಸ್ ಎತ್ಕೊಂಡು ಹೋದೆ, ಮನೆಗೆ ಹೋಗ್ಬಿಟ್ಟು ಕುತ್ಕೊಂಡೆ, ಪ್ರೇಯರಲ್ಲಿ ಕುತ್ಕೊಂಡೆ. ದೇವರೇ ಆ ಟ್ಯೂನ್ ಮತ್ತೆ ನೆನೆಸು ಅಂತ ಅವಾಗ ಸ್ಟಾರ್ಟ್ ಮಾಡಿದೆ. ಏಸು ರಕ್ತ ಜಯ ಏಸು ರಕ್ತ ಜಯ ಏಸು ರಕ್ತ ಜಯ. ದೇವರೇ ಬಂತು, ಈ ಲೈನ್ ಬಂತು. ದೇವರೇ ನನ್ನ ಲಕ್ಷ್ಯ ಏನು ಲೈನ್ ಮಾಡಬೇಕು. ಇಷ್ಟು ದಿನ ನಿನ್ನನ್ನು ನಡುಗಿಸಿ ಇಟ್ಕೊಂಡಿದ್ದ ಸೈತಾನನ್ನು, ನಿನ್ನನ್ನು ಒಂಥರ ಅವನು ಆಡಳಿತ ಇಟ್ಕೊಂಡಿದ್ದ. ಇವತ್ತು ನೀನು ನಡುಗಿಸು ಅವನ್ನ. ಆವಾಗ ಒಂದು ಲೈನ್ ಬಂತು, ಏ ನಡುಗು ನಡುಗು ಸೈತಾನನೇ, ಏ ಓಡು ಓಡು ಸೈತಾನನೇ ಅಂತ. ಓಕೆ, ಆ ಲೈನ್ ಆಗಿದ ತಕ್ಷಣ ಬರ್ತಾ ಇದ್ದೀನಿ. ದೇವ್ರೆ ನೆಕ್ಸ್ಟ್ ಏನು ಮಾಡಬೇಕು ಇವಾಗ ಹೇಳು ಸೈತಾನಿಗೆ. ನಿನ್ನ ಆಯುಧವು ಒಂದು ಜಯಿಸೋದು, ನಿನ್ನ ಕುತಂತ್ರವು ಒಂದು ನಡೆಯೋದು. ಏಸು ರಕ್ತ ಜಯ ಏಸು ರಕ್ತ ಜಯ ಏಸು ರಕ್ತ ಜಯ. ಎಷ್ಟು ಕಂಪ್ಲೀಟ್ ಮಾಡಿ ಇಟ್ಕೊಂಡೆ ಬ್ರದರ್. ಕಂಪ್ಲೀಟ್ ಮಾಡಿ ಇಟ್ಕೊಂಡು ಆದಮೇಲೆ ನೆಕ್ಸ್ಟು ಚರಣಾಗಿ ಹೋಗ್ಬೇಕು. ನಾನು ಏನು ಬರೆಯೋದು ಅಂತ ಕುತ್ಕೊಂಡಿದ್ದೆ. ಆಮೇಲೆ ನನಗೆ 91ನೇ ಕೀರ್ತನೆ ನೆನಪಿಸಿದ್ರು. ಉನ್ನತ ದೇವರು ನನ್ನ ದೇವರು, ಸರ್ವಶಕ್ತನಲ್ಲಿ ಜೀವಿಸುತ್ತಿರುವೆ. ಹಿಂಗೇ ಒಂದೊಂದೇ ಲೈನ್ ಆಗ್ತಾ ಬಂದ್ಬಿಡ್ತು. ಆದಮೇಲೆ 2 ಸಾಂಗ್ ರೆಡಿಯಾಗಿ ಇಟ್ಕೊಂಡ್ಬಿಟ್ಟೆ. ಇಟ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಹಂಗೆ ದರ್ಶನ ಇವಾಗ ಗೊತ್ತಾಗ್ಬಿಡ್ತು. ಇವಾಗ ನಾನು ದೇವ್ರಿಗೋಸ್ಕರ ಬದುಕಬೇಕು, ದೇವ್ರ ದರ್ಶನ ನೆರವೇರಿಸ್ಬೇಕು. ಇಷ್ಟು ದಿನ ನಾನು ಹೆಂಗೋ ಬದುಕ್ಬಿಟ್ಟೆ, ಇವಾಗ ದೇವ್ರಿಗೋಸ್ಕರ ಬದುಕಬೇಕು ಅಂತ. ಡಿಗ್ರಿ 2nd ಇಯರ್ ಓದ್ತಾ ಇದ್ದೀನಿ. ಆವಾಗ ದೇವರೇ ನನಗೆ ಹಾಡು ಬರೆಯೋದು ಕಳಿಸ್ಕೊಟ್ಟಿದ್ಯಾ, ಟ್ಯೂನ್ ಹಾಕೋದು ಕಳಿಸ್ಕೊಟ್ಟಿದ್ಯಾ. ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಇಲ್ದಿರೇ ನಂಗೆ ಟ್ಯೂನ್ ಹಾಕೋದು ಬರ್ತದೆ. ನಾನು ಯಾವ ಪದ ಆಡ್ತೀನೋ ಅದು ಪದ ಆಗ್ಬಿಡ್ತದೆ, ಯಾವ ರೀತಿ ಆಡ್ತೀನೋ ಅದು ಟ್ಯೂನ್ ಆಗ್ಬಿಡ್ತದೆ. ಇನ್ನು ಈ ಥರ ನನಗೆ ಕಳಿಸ್ಕೊಟ್ಟಿದ್ಯಾ. ನನ್ಗೆ ವಾಯ್ಸೇ ಇಲ್ಲಪ್ಪ. ಒಂದು ದಿವಸ ಏನು ಮಾಡಿದೆ, ನನ್ನ ಫ್ರೆಂಡ್ ಹತ್ರ ಹೋದೆ, ಕುಳಿಸ್ಕೊಂಡೆ ಮೇಲೆ, ಕಾಲೇಜ್ ಮೇಲೆ ಕರ್ಕೊಂಡೋಗಿ ಕುಳಿಸ್ಕೊಂಡ್ಮೇಲೆ ಒಂದೇ ಒಂದು ಸಾಂಗ್ ಆಡ್ತೀನಿ ಕೇಳೋ, ನನ್ನ ವಾಯ್ಸ್ ಚೆನ್ನಾಗೈತೆ ಅಂತ ಕುಳಿಸ್ಕೊಂಡೆ. ಆಮೇಲೆ ಸರಿ ಹಾಡು ನೋಡೋಣ ಅಂತ ಆಮೇಲೆ ಆಡಿದೆ ಬ್ರದರ್. ಒಂದು ಜೀಸಸ್ ಸಾಂಗ್ ಆಡಿದೆ. ಅಲ್ಲಿಗೆ ಸ್ಟಾಪ್ ಇರಪ್ಪ ಅಂದ್ಬಿಟ್ಟ. ಯಾಕೋ ಏನಾಯ್ತು ಅಂದರೆ, ಜೀವಮಾನದಲ್ಲಿ ಇನ್ಯಾವತ್ತೂ ನಿಜವಾಗ್ಲೂ ಹಾಡು ಹೇಳಕ್ ಹೋಗ್ಬೇಡಲ್ಲೋ, ನಿನ್ನ ವಾಯ್ಸ್ ಹೇಳಿದ್ರೆ ನನಗೇ ಒಂಥರ ಆಗ್ತಾಯಿದೆ ಅಂದ್ಬಿಟ್ಟ. ಆಮೇಲೆ ನನಗೆ ಒಂಥರ ಆಗ್ಬಿಡ್ತು ಬ್ರದರ್, ಒಂಥರ ಬೇಜಾರಾಗ್ಬಿಡ್ತು. ಏನು ಹಿಂಗೆ ಅಂದ್ಬಿಟ್ಟ, ಇವನೇ ಹಿಂಗೆ ಅಂದ್ಮೇಲೆ ಇನ್ನು 1000 ಜನ ಮುಂದೆ ನಾನು ಹಿಂಗೆ ಹಾಡು ಹೇಳಿ ಅಂತ. ನಂತರ ಬಂದೆ, ಪ್ರೇಯರ್ ಮಾಡಿದೆ. ಆಮೇಲೆ ಮನೆಗೆ ಹೋದೆ. ಮನೆಗೆ ಹೋಗುವಾಗ ಪ್ರೇಯರ್ ಮಾಡಿದೆ. ದೇವರೇ ನನಗೆ ಈ ಥರ ಅಂದ್ಬಿಟ್ಟ ನನ್ನ ಫ್ರೆಂಡು, ವಾಯ್ಸ್ ಇಲ್ಲ ಅಂದ್ಬಿಟ್ಟು, ಸರಿ ನಾನು ಬೇರೆಯವ್ರ ಕೈಗೆ ಆಡಿಸೋದೇ ಬೆಸ್ಟು ಅಂತ ಆಲೋಚನೆ ಬಂತು. ಅವಾಗ ದೇವ್ರು ನನಗೆ ಹೇಳಿತು, ನೀನು ಹಾಡು ಬರೀಬೇಕು, ನೀನೇ ಆಡಬೇಕು ಅಂತ. ಅಯ್ಯೋ ದೇವರೇ ನನಗೆ ರಾಗ ಇಲ್ಲಪ್ಪ ಅಂತೇಳೋದು. ಆಮೇಲೆ ನಾನು ಕಾಲೇಜ್ಗೆ ಹೋಗ್ಕೊಂಡೆ. ಒಂದು 7 days ಉಪವಾಸ ಮಾಡಿದೆ ಟ್ಯೂನು ರಾಗಕ್ಕೋಸ್ಕರ. 7 days ಮುಗಿತಾ ಬರ್ತೈತೆ. ಓ ಇವತ್ತು ನನಗೆ ರಾಗ ಕೊಟ್ಬಿಡ್ತಾನೆ ದೇವರು ಅಂದ್ಕೊಂಡೆ. ಆಮೇಲೆ ದೇವ್ರ ಆತ್ಮ ಮಾತಾಡ್ದ, ಏನಕ್ಕಪ್ಪ 7 days ಉಪವಾಸ ಮಾಡಿದ್ಯಾ, ರಾಗ ಬೇಕಪ್ಪ ಅಂತ ಕೇಳಿದೆ. ಏನು ಮಾಡಬೇಡ, ಬೆಳಗ್ಗೆ 5 ಗಂಟೆಗೆ ಎದ್ದುಬಿಟ್ಟು ನನ್ನ ಸ್ತುತಿ ಮಾಡು, ಅದಷ್ಟು ಅದೇ ಬರ್ತಾಯಿದೆ ಅಂತ ಹೇಳಿದ್ರು. ಈ ಒಂದು ಮಾತು ಕೇಳೋಕೆ ನಾನು 7 days ಫಾಸ್ಟಿಂಗ್ ಮಾಡಬೇಕಾಗಿತ್ತ ಅಂತ ನಾನು ಅಂದ್ಕೊಂಡೆ. ಏನು ಅಂದ್ಕೊಂಡಿದ್ದೆ, ಫಾಸ್ಟಿಂಗ್ ಮಾಡಿದಾಗ ದೇವ್ರು ಬರ್ತಾರೆ, ನನ್ನ ವಾಯ್ಸ್ ಮುಟ್ತಾರೆ, ಅದು ಚೇಂಜ್ ಆಗ್ಬಿಡ್ತದೆ ಅಂದ್ಕೊಂಡಿದ್ದೆ. ನನಗೆ ಈ ಆಲೋಚನೆ ಇಟ್ಕೊಂಡಿದ್ದೆ. ಆದರೆ ದೇವ್ರ ಆತ್ಮನು ನೀನು ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಸ್ತುತಿ ಮಾಡು, ರಾಗ ಬರ್ತಾಯಿದೆ ಅಂತ ಈ ರೀತಿ ಹೇಳ್ಬಿಟ್ರು. ಸರಿ ಓಕೆ ದೇವ್ರು ಹೇಳೋರಲ್ಲ ಅಂದ್ಬಿಟ್ಟು ಬೆಳಗ್ಗೆ ಒಂದು ದಿವಸ ಎದ್ಬಿಟ್ಟು 5 ಗಂಟೆ ಆಗಿದೆ ಬ್ರದರ್, ನಿಜವಾಗ್ಲು ವಾಯ್ಸ್ ಬೇರೆ ಇಲ್ಲ, ಹಾಕ್ಕೊಂಡೆ ಒಂದು ಸಾಂಗ್ ಹಾಕ್ಕೊಂಡೆ. ಹೈ ಪಿಚ್ ಇತ್ತು ತುಂಬ. ಎಳೆಕ್ಕೆ ಹೋದೆ, ನಮ್ಮ ಅಪ್ಪನ ವಾಯ್ಸ್ ಬಂದ್ಬಿಡ್ತು ಅಲ್ಲಿಂದ. ಏನು ಹಿಂಗೆ ಆಡ್ತಾನೆ ಅಂತ ಬೈದ್ಬಿಟ್ಟ ನಮ್ಮಪ್ಪ. ಆಮೇಲೆ ಸೈಲೆಂಟಾಗಿ ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊಂಬಿಟ್ಟೆ. ಮಲ್ಕೊಂಡ್ಮೇಲೆ ಬೆಳಗ್ಗೆ ಮತ್ತೆ ಎದ್ದೆ. ಒಂದು 8 ಗಂಟೆ 7 ಗಂಟೆಗೆ ಎದ್ಮೇಲೆ ಕೇಳಿದೆ, ದೇವ್ರೆ ಬೆಳಗ್ಗೆ ಎದ್ದರೆ ನಮ್ಮ ಅಪ್ಪನ ಬೈತಾನೆ, ನೀವು ನೋಡ್ರಿ ಬೆಳಗ್ಗೆ ಹಾಡು ಹೇಳಕ್ಕೆ ಹೇಳಿದ್ದೀರಂತ. ಸರಿ ಇನ್ಮೇಲೆ ನೀನು ಯಾವ ಫ್ರೀಯಾಗಿರ್ತೀಯೋ ಆ ಫ್ರೀ ಇರುವಾಗ 2 hour 1 hour ನನ್ನ ಸೈನ್ದಲ್ಲಿ ಕುತ್ಕೊಂಡು ನೀನು ಹಾಡು ಹೇಳ್ತಾರೋ ಅಂತೇಳಿ. ಆ ರೀತಿ ಮಾಡ್ತಾ ಮಾಡ್ತಾ ಇರುವಾಗ ಅದು ಹೇಗೆ ಬಂತೋ ಗೊತ್ತಿಲ್ಲ ನನಗೆ ವಾಯ್ಸು. ಒಂದು ನನ್ನ ಚರ್ಚ್ ಹುಡುಗರನ್ನೆಲ್ಲ ಕರ್ಕೊಂಡು ಕುಳಿಸ್ಕೊಂಡಾನೆ. ನೋಡೋ ಕರೆಕ್ಟಾಗಿ ಆಡ್ತಾ ಇದ್ದೀನಿ, ನಂಗೆ ಕೇಳೋ ವಾಯ್ಸ್ ಚೆನ್ನಾಗೈತಾ ಕೇಳ್ತಾ ಇದ್ದಾನೆ. ಹ್ಞೂ ಚೆನ್ನಾಗೈತಣ್ಣ, ಇನ್ನು ಸ್ವಲ್ಪ ಹುಡುಗರು ನಮ್ಮ ಚರ್ಚ್ ಹುಡುಗರು ಇನ್ನು ಸ್ವಲ್ಪ ಆಡೋಣ ಈ ಥರ ಅಣ್ಣ
ವಾಯ್ಸ್ ಸ್ವಲ್ಪ ಚೇಂಜ್ ಆಗ್ತೈತೆ ಆಡಿ ಆಡಿ ಅಂತ ಎಂಕರೇಜ್ ಕೊಟ್ಟರು ಹುಡುಗರು. ಆಮೇಲೆ ದಿನ ಅವ್ರನ್ನ ಕರ್ಕೊಬರೋದು, ಒಬ್ಬನ ಇಬ್ಬರನ್ನ ಕರ್ಸ್ಕೊಂಬಂದೆ, ಕುತ್ಕೊಬೇಕು 2 ಅವರ್ ನನ್ನ ಜೊತೆಗೆ ನೀವು, ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ, ನೀವು ಹೇಳಬೇಕು ಚೆನ್ನಾಗಿ ಆಡ್ತೀನಿಲ್ಲ ಅಂದ್ಬಿಟ್ಟು. ಹಂಗೆ ಮಾಡ್ತಾ ಮಾಡ್ತಾ ಇದ್ದೆ ಬ್ರದರ್. ಅದು ಯಾವಾಗ ಬಂತಂದರೆ ಒಂದು ದಿವಸ ನಮ್ಮ ಟೀಚರು ಪಾಠ ಮಾಡೋವಾಗ ಒಂದು ಸ್ವಲ್ಪ ಬ್ರೇಕ್ ಕೊಟ್ಟರು. ನಿಮ್ಮಲ್ಲಿ ಯಾರನ್ನ ಸಾಂಗ್ ಆಡಂಗಿದ್ರೆ ಇಲ್ಲ ಕತೆ ಹೇಳಂಗಿದ್ರೆ ಹೇಳಿ, ಒಂದು 5 ನಿಮಿಷ ಬ್ರೇಕ್ ತಗೊಳ್ತೀನಿ ನಾನು ಅಂತ. ಸರಿ ಅಂದ್ಬಿಟ್ಟು ಎಲ್ಲ ಹುಡುಗರು ನನ್ನ ತೋರಿಸ್ಬಿಟ್ರು. ಮೇಡಮ್ ದರ್ಶನ್ ಚೆನ್ನಾಗಿ ಹಾಡು ಹೇಳ್ತಾನೆ, ದರ್ಶನ್ ಚೆನ್ನಾಗಿ ಹಾಡು ಹೇಳ್ತಾನೆ ಅಂತ. ಆಲ್ರೆಡಿ ಒಂದ್ಸತಿ ಹಾಡು ಹೇಳ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೆ, ಫುಲ್ ನಗ್ದುಬಿಟ್ಟಿದ್ರು. ಆಮೇಲೆ ಎದ್ದು ನಿಂತ್ಕೊಂಡೆ, ಮೇಡಮ್ ಕೇಳಿದೆ, ಮೇಡಮ್ ಹಾಡು ಹೇಳ್ತೀನಿ, ನಾನು ಜೀಸಸ್ ಮಾತ್ರ ಹಾಡು ಹೇಳ್ತೀನಿ ಅಂತ. ನಾನು ಜೀಸಸ್ ಭಕ್ತಳೆ ಹಾಡಪ್ಪ ಅಂದರು. ಸರಿ ಅಂದ್ಬಿಟ್ಟು ಹಾಡಿದೆ. ಗಿರೀಶ್ ನಾಯ್ಕ್ ಅವ್ರದ್ದು ನನ್ನ ದೇವರೇ ನನ್ನ ದೇವರೇ ನಿನ್ನ ಬಿಟ್ಟು ನಾ ಎಲ್ಲಿ ಹೋಗಲಿ ಸ್ಟಾರ್ಟ್ ಮಾಡಿದೆ ಬ್ರದರ್. ಕಿರ್ಚ್ತಾರ ಹುಡುಗರೆಲ್ಲ ಸೈಲೆಂಟ್ ಆಗ್ಬಿಟ್ರು. ಒಂದು ಸೂಜಿ ಹಾಕಿದ್ರೆ ಸಾಕು ಅಷ್ಟು ಸೌಂಡ್ ಬರೋದು, ಅಷ್ಟು ಸೈಲೆಂಟ್ ಆಗ್ಬಿಟ್ಟವ್ರು. ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ನನಗೆ ಆಶ್ಚರ್ಯ ಆಗ್ತದೆ, ಏನು ಹಿಂಗೆ ಸೈಲೆಂಟ್ ಆಗ್ಬಿಟ್ಟವ್ರೆ. ಮೇಡಮ್ ನೋಡ್ರೆ ಅವರು ತಲೆ ಬಗ್ಸ್ಕೊಂಡು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ನಾನು ಪಾಡಿಗೆ ನಾನು ಆಡ್ಬಿಟ್ಟು ಕಂಪ್ಲೀಟ್ ಮಾಡಿ ಕುತ್ಕೊಂಡ್ಬಿಟ್ಟೆ. ಚಪ್ಪಾಳೆ ಅಂದರೆ ಚಪ್ಪಾಳೆ ಕ್ಲಾಸಲ್ಲಿ. ಆಮೇಲೆ ಮೇಡಮ್ ಒಂದು ಮಾತು ಹೇಳಿದ್ರು, ನಿನ್ನ ಮುಖ ನೋಡಿದ್ರೆ ನೀನು ಹಿಂಗೆ ಆಡ್ತೀಯಲ್ಲ ಅಂದ್ಕೊಂಡಿಲ್ಲ, ಆದ್ರೆ ನಿನ್ನ ವಾಯ್ಸಲ್ಲಿ ಏನೋ ಒಂದಿದೆ ಅಂದರು. ನಿನ್ನ ವಾಯ್ಸಲ್ಲಿ ಏನೋ ಇದೆ, ಸೂಪರ್ ಆಗಿದೆ ನಿನ್ನ ವಾಯ್ಸ್ ಅಂದ್ಬಿಟ್ಟು. ಓಕೆ, ಏನಿರಲಿ, ಒಂದು ಸಣ್ಣ ವಿರಾಮ ತಗೊಳ್ಳುವ. ಓಕೆ, ವಿರಾಮ ನಂತರ ಮತ್ತೆ ನೀವು ಅನೇಕ ವಿಷಯಗಳನ್ನು ಜೊತೆ ಮಾತಾಡೋಣಂತೆ. ಓಕೆ, ಇದು ನನ್ನ ಹಾಡಲು ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೆ ತಿರುಗಿ ನಿಮ್ಮ ಮುಂದೆ ಇದು ನನ್ನ ಹಾಡು ಕಾರ್ಯಕ್ರಮ.